ಕೂತ್ಕೊಳ್ಳಿ. ಪರವಾಗಿಲ್ಲ ಮಾವ. ಏನ್ ಗೊತ್ತಾ, ನಂಗೆ ತುಂಬಾ ಬೋರ್ ಆಗ್ತಿದೆ ಅಂತ ಅಂದೆ ಮಯೂರಿ ಹತ್ರ. ಅದಕ್ಕೆ ಮಯೂರಿ ಈ ಕರ್ಜಿಕಾಯಿ ಕೊಟ್ಲು. ತಿಂದ್ರೆ ಆಹಾ ಅಮೃತ. ಅತ್ತೆ, ಈ ನರಪಾಕನ ಯಾರ್ ಮಾಡಿದ್ದು ಅಂತ ಮಯೂರಿ ಹತ್ರ ಕೇಳ್ದೆ. ಮಯೂರಿ ಏನಂದ್ಲು ಗೊತ್ತಾ, ನೀವೇ. ಅತ್ತೆ 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 ಇದನ್ ತಿಂದಾದ್ಮೇಲೆ ನನ್ಗೇನ್ ಅನ್ಸ್ತು ಗೊತ್ತಾ, ನೀ ಚಿನ್ನದಂತ ಕೈಗೆ ಚಿನ್ನದ ಬಳೆ ಮಾಡ್ಸೋಣ ಅನ್ಸ್ತು. ಅಷ್ಟು ಚೆನ್ನಾಗ್ ಮಾಡಿದೀರಾ. ಅಯ್ಯೋ, ಇದ್ರಲ್ಲೇನಿದೆ ಬಿಡಮ್ಮ, ಯಾರ್ ಮಾಡಿದ್ರು ಇದೇ ರುಚಿ ಬರತ್ತೆ. ಅಯ್ಯೋ ಅತ್ತೆ, ಏನ್ ನೀವ್ ಈ ತರ ಹೇಳ್ತಾ ಇದ್ದೀರಾ? ಯಾರು ಇಷ್ಟ್ ಚೆನ್ನಾಗ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ಅಡ್ಗೆ ಇಷ್ಟ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಮನ್ಸು ಅಷ್ಟೇ ಪರಿಶುದ್ಧವಾಗಿರ್ಬೇಕು. ಆ ಮನ್ಸು ನಿಮ್ಗಿದೆ, ಅದಕ್ಕೆ ಅಡ್ಗೆ ಇಷ್ಟು ರುಚಿ ರುಚಿಯಾಗಿ ಆಗಿರೋದು. ಅತ್ತೆ, ಅಷ್ಟೇ ಅಲ್ಲ, ನೀವ್ ಮಾಡೋ ಒಬ್ಬಟ್ಟು ಸೂಪರ್ ಆಗಿರುತ್ತೆ ಅಂತ ಮಯೂರಿ ಹೇಳಿದ್ರು. ನಾನ್ ಊರ್ಗ್ ಹೋಗ್ಬೇಕಾದ್ರೆ ನೀವ್ ನನ್ಗೆ ಒಬ್ಬಟ್ಟು ಮಾಡ್ಕೊಡ್ತೀರಾ? ಅತ್ತೆ ಪ್ಲೀಸ್ ಅತ್ತೆ. ಅತ್ತೆ, ಏನ್ ಈ ರೀತಿ ಸೊಪ್ಪೆ ಮುಖ ಮಾಡ್ಕೊಂಡು ಹೇಳ್ತಿದ್ದೀರಾ? ನಿಮ್ ಧ್ವನಿಲಿ ಆ ಉತ್ಸಾಹನೇ ಕಾಣಿಸ್ತಿಲ್ವಲ್ಲ. ಈ ಮುಗ್ಗಾದ ಮುಖದಲ್ಲಿ ಉತ್ಸಾಹ ಹೇಗ್ ಬರ್ಸೋದು? ಹೇಗೆ ಅಂದ್ರೆ ಹೀಗೆ. ಸಾಕು ಸಾಕು ಸಾಕು, ಹೇಳಿದೆಲ್ಲ ಮಾಡ್ಕೊಡ್ಬೇಕು. ಸರಿ, ಖಂಡಿತ ಮಾಡ್ಕೊಡ್ತೀನಿ. ಅಂಜು ಬೇಬಿ, ಮಾಮ್, ನೀನ್ ಅಲ್ಲಿ ಹೋದಾಗಿಂದ ಒಂದ್ ಕಾಲು ಮಾಡ್ಲಿಲ್ಲ. ನಾನು ಎಷ್ಟು ಸಲ ಟ್ರೈ ಮಾಡ್ತಿದ್ದೀನಿ, ಕನೆಕ್ಟ್ ಆಗ್ಲಿಲ್ಲ. ಅಯ್ಯೋ, ಐ ಆಮ್ ಸೋ ಸಾರಿ ಮಾಮ್. ಅದು ಇಲ್ಲೊಂದ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ. ಓಕೆ ಓಕೆ. ಹೋಪ್ ಎವ್ರಿಥಿಂಗ್ ಇಸ್ ಫೈನ್ ಅಂಡ್ ಗುಡ್. ನಚ್ಚಿ ಹೇಗಿದ್ದಾನೆ? ಹಳ್ಳಿ ಹೇಗಿದೆ? ಎಂಜಾಯ್ ಮಾಡ್ತಿದ್ಯಾ? ಅಯ್ಯೋ, ಎಂಜಾಯ್ಮೆಂಟ್ ಎಲ್ಲ ಇಲ್ಲ ಮಾಮ್. ಎನಿವೆ, ಒಂದ್ ಒಳ್ಳೆ ಮಜವಾದ ಸೀನ್ ಆಗುತ್ತೆ ಮಾಮ್ ಇಲ್ಲಿ. ಇಲ್ಲಿಗ್ ಬಂದ ತಕ್ಷಣ ಆ ನಂಜವಂಗೂ ಮತ್ತೆ ಆ ಟೀ ಅಂಗಡಿಗೂ ಒಳ್ಳೆ ಕಿರಿಕ್ ಆಗೋಯ್ತು. ಕಿರಿಕ? ಮೊದ್ಲೇ ನಿಂಗವ ಸರಿಯಾದವಳು, ಒಳ್ಳೆ ಲೇಡಿ ರೌಡಿ ಇದ್ದಾಗವಳು, ಯಾರನ್ನು ಸುಮ್ನೆ ಬಿಡಲ್ಲ. ಅಂಥದ್ರಲ್ಲಿ ಅವಳು ಸುದ್ದಿಗ್ ಹೋದ್ರೆ ಕಿರಿಕ್ ಮಾಡ್ದೆ ಸುಮ್ನೆ ಇರ್ತಾಳ? ಹೋಗಿ ಬಿಡು, ಭೂಮಿಗೆ ಚೆನ್ನಾಗಿ ಪೂಜೆ ಆಗಿದೆಯಲ್ಲ. ಮನಸ್ಸಿನ ಹೆಸರನ್ನ ಹೇಳಿ ತಪ್ಪಿಸ್ಕೊಂಡ್ಬಿಟ್ಲು ಮಾಮ್. ಮನಸ್ಸಿನ ಹೆಸರು ಬೇಡಬ್ಲ. ಆ ಶ್ರವಣ್ಗೆ ಯಾವ ಸತ್ಯ ಗೊತ್ತಾಗ್ಬಾರ್ದು ಅಂತ ನಾನು ಇಷ್ಟು ವರ್ಷ ಪ್ರಯತ್ನ ಪಡ್ತಿದ್ದೀನೋ ಅದೇ ಬೇರೆ ರೂಪದಲ್ಲಿ ನಡೀತಾ ಇದೆಯಾ ಅಲ್ಲಿ. ಮಾಮ್, ಆ ಲೈನಲ್ಲಿ ಇದ್ದೀನಿ, ಕೇಳ್ಬಿಟ್ಟೆ. 1 ವರ್ಷದಿಂದ ಯಜಿತ್ ಮತ್ತೆ ಭೂಮಿದು ಫೇಕ್ ಲವ್, ಫೇಕ್ ಮ್ಯಾರೇಜ್ ಅಂತ ಹೇಳಿ ಹೇಳಿ ಇಡೀ ಮನೆಯವ್ರ ಕೈಲೆಲ್ಲ ಬಯಸ್ಕೊತಾ ಇದ್ದೆ. ಇವಾಗ ರಿವೆಂಜ್ ತೀರ್ಸ್ಕೊಳಕ್ಕೆ ನಂಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಮಾಮ್. ಇವಳ ಮನಸ್ವಿನಿ ಎಲ್ಲ ಟೀ ಮಾರ್ಕೊಂಡು ಬದುಕ್ ನಡ್ಸೋ ಭೂಮಿ ಅಂತ ಹೇಳ್ಬಿಟ್ರೆ ಆ ನಂಜವ್ವ ಇವ್ರಿಗೆಲ್ಲ ಕರೆಕ್ಟ್ ಆಗಿ ಪಾಠ ಕಳಿಸ್ತಾರೆ. ಇಲ್ಲಿ ನಮ್ ಮನೆಯವ್ರೆಲ್ಲ ಸೇರ್ಕೊಂಡು ಇವ್ರ ಜೊತೆ ಡ್ರಾಮಾ ಮಾಡ್ತಿರೋದ್ರಿಂದಾಗಿ ಇವಳೆ ಭೂಮಿ ಅಜಿತ್ ಹೆಂಡ್ತಿ ಅಂತ ಆ ನಂಜವ್ವಜಿಗ್ ತೋರ್ಸೋದಕ್ಕೆ ಏನಾದ್ರೂ ಒಂದು ಒಳ್ಳೆ ಪ್ರೂಫ್ ಬೇಕಾಗುತ್ತೆ ಮಾಮ್. ಅದಕ್ಕೆ ಅವ್ರ ಮದ್ವೆ ಫೋಟೋನ ನಾವ್ ವಾಟ್ಸ್ಆಪ್ ಮಾಡ್ತೀಯಾ? ಉಳಿದಿದ್ದನ್ ಎಲ್ಲ ನಾನ್ ನೋಡ್ಕೋತೀನಿ. ಓಕೆ? ಯು ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಮಾಮ್. ಎನಿವೆ, ಯಾರಾದ್ರೂ ಬಂದ್ಬಿಡ್ತಾರೆ ಅಂತ ಅನ್ಸುತ್ತೆ. ನೀನ್ ನಂಗೆ ವಾಟ್ಸ್ಆಪ್ ಮಾಡ್ರಿ. ಓಕೆ, ಬಾಯ್ ಬಾಯ್. ಅಯ್ಯೋ ಅಮ್ಮ, ಯಾಕಿಷ್ಟ್ ಹೆದರ್ಕೋತಾ ಇದೀಯಾ? ನಾನೇನ್ ಹುಲಿ ಗುಹೆಗ್ ಬಂದಿದ್ದೀನಾ? ನಿಂಗವ್ವ 100 ಹುಲಿಗೆ ಸಮಾನ. ಸ್ವಲ್ಪ ಯಾಮಾರಿದ್ರೆ ಉಪ್ಪು ಹಾಕ್ದೇನೆ ನುಂಗ್ಬಿಡ್ತಾಳೆ ನಿನ್ನ. ಅಮ್ಮ, ನಿಂಗ್ ಗೊತ್ತಾ, ನಮ್ ಮತ್ತೆ ಈಗ ಮೊದ್ಲಿನ ತರ ಇಲ್ಲ, ತುಂಬಾ ಬದ್ಲಾಗಿದ್ದಾರೆ ಗೊತ್ತಾ. ಹುಷಾರಿಲ್ದೆ ಮಲ್ಕೊಂಡಿದ್ರು, ನಮ್ಮನ್ ನೋಡಿದ ತಕ್ಷಣ ಹೇಗ್ ಚೇತರಿಸ್ಕೊಂಡ್ರು ಗೊತ್ತಾ? ಎದ್ದು ಓಡಾಡಕ್ ಶುರು ಮಾಡಿದ್ರು. ಅಷ್ಟೇ ಅಲ್ಲಮ್ಮ, ನನ್ನ ನೋಡಿದ ತಕ್ಷಣ ನನ್ನನ್ನ ಅಪ್ಕೊಂಡು ಮೈಯೆಲ್ಲ ಮುಟ್ಟಿ, ಎಷ್ಟು ವರ್ಷ ಆಯ್ತು ಸಂಗೀತ ನಿನ್ನ ನೋಡಿ, ಹೇಗಿದ್ಯಾ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಗೊತ್ತಾ. ಅಮ್ಮ, ಏನ್ ಗೊತ್ತಾ, ಎಷ್ಟೋ ವರ್ಷ ಆದ್ಮೇಲೆ ಬಂದಿದ್ದೀರಾ, ನಮ್ ಜೊತೆ ಇದ್ದು ರಾಮನವಮಿ ಹಬ್ಬನ ಮುಗಿಸ್ಕೊಂಡೇ ಹೋಗ್ಬೇಕು ಅಂತ ಹೇಳಿದ್ರು. ನನ್ ಮನೆಗೆ ನಾನ್ ವಾಪಸ್ ಬಂದಿರೋಷ್ಟು ಸಂತೋಷ ಆಗ್ತಿದೆ ಅಮ್ಮ ನಂಗೆ. ಅಲ್ಲಿಗೆ ಇದು ನಿನ್ ಮನೆನೇ ಅಲ್ವಾ? ಹೆಣ್ಮಕ್ಳಿಗೆ ಕಾಲಿಟ್ ಮನೆನೇ ಅಲ್ವಾ ಅಮ್ಮ ಸ್ವರ್ಗ. ಸ್ವರ್ಗನಾ? ನರ್ಕ ಇದ್ದಂಗಿದೆ ಈ ಮನೆ. ಯಾಕೆ ಸುಳ್ಳು ಹೇಳ್ತಿದಾರ ಇವಳು? ಇಂಥ ಬಂಗಾರನ್ನ ಅರ್ಥ ಮಾಡ್ಕೊಳ್ದೆ ಆಯುಸನ್ನೇ ಸೌಸ್ಬಿಟ್ಲಲ್ಲ ನಿಮ್ಮತ್ತೆ. ಅಮ್ಮ, ಈಗ ನಾವೆಲ್ರೂ ತುಂಬಾ ಸಂತೋಷವಾಗಿದೀವಿ. ಆಮೇಲೆ ಮತ್ತೆ ನಾನ್ ಮಾಡಿರೋ ಅಡ್ಗೆನ ಊಟ ಮಾಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದಾರೆ ಗೊತ್ತಾ. ಸರಿ ಅಮ್ಮ, ನಂಗೆ ತುಂಬಾ ಕೆಲ್ಸ ಇದೆ, ನಾನ್ ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಬಾಯ್ ಅಮ್ಮ, ಹುಷಾರು, ಮಾತ್ರೆ ಎಲ್ಲ ಕರೆಕ್ಟ್ ಟೈಮಿಗೆ ತಿನ್ನು. ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಮ್ಮ, ಕೊನೆಗೂ ಫೋನಿಗೆ ಸಿಕ್ಕದ್ರಲ್ಲ, ಎಲ್ಲ ಓಕೆನಾ? ಅತ್ತೆ ಮನೇಲಿ ಇಟ್ಕೊಂಡು ಮೊದಲನೇ ಸಲ ನನ್ ಮಗಳು ಖುಷಿಯಾಗಿ ಮಾತಾಡ್ತಿದ್ದಾಳೆ. ಕೇಳಿದ್ರೆ ಒಂಥರ ಸಮಾಧಾನ ಆಗ್ತಾ ಇದೆ ನನ್ಗೆ. ಅಮ್ಮ, ಈಗ್ಲಾದ್ರೂ ಊಟಕ್ ಬರ್ತೀರಾ? ಮಧ್ಯಾಹ್ನ ಏನು ತಿಂದಿಲ್ಲ ನೀವು. ಅದನ್ ಸೇರ್ಸಿ ಬ್ಯಾಟಿಂಗ್ ಮಾಡ್ತೀನಿ. ಬಾ, ಕುತ್ಕೊಳ್ಳಿ. ಶಾರದಮ್ಮ, ಊಟಕ್ ಮುಂಚೆ ಒಂದ್ ಮಾತ್ರೆ ತಗೋಬೇಕು, ಸರಿನಾ? ಅದನ್ನ ಇವಾಗ ತಗೊಳ್ಳಿ, ನೀರ್ ಕುಡಿ. ಹಲೋ, ನೋಡಿ, ನನ್ಗೆ ಯಾವ ಕ್ರೆಡಿಟ್ ಕಾರ್ಡು ಬೇಡ, ಯಾವ ಲೋನು ಬೇಡ. ನನಗ್ ಪುನಃ ಕಾಲ್ ಮಾಡ್ಬೇಡಿ ನೀವು. ಅಯ್ಯೋ, ಸಾಹೇಬ್ರು ಫೋನ್ ಮಾಡ್ಬಿಟ್ಟಿದ್ದಾರೆ. ನಾನ್ ನೋಡ್ಕೊಂಡೇ ಇಲ್ವಲ್ಲ, ಅಲ್ಲಿ ನೆಟ್ವರ್ಕ್ ಇರ್ಲಿಲ್ಲ. ಇಲ್ಲಿ ನೆಟ್ವರ್ಕ್ ಸರಿ ಹೋಯ್ತೇನೋ. ಮೊದ್ಲು ಸಾಹೇಬ್ರಿಗೆ ಫೋನ್ ಮಾಡ್ಬೇಕು. ಶಾರದಮ್ಮ, ನೀವಿಲ್ಲೇ ಕುತ್ಕೊಂಡ್ ರೆಸ್ಟ್ ಮಾಡಿ, ನೀವ್ ಎದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ.
ಒಂದ್ ನಿಮಿಷ ಬಂದೆ. ಮಧ್ಯಾಹ್ನ ನೀನೇನೋ ಹೇಳ್ದೆ, ನನಗ್ ಸರಿಯಾಗಿ ಕೇಳಿಸ್ಲಿಲ್ಲ. ಮತ್ತೊಮ್ಮೆ ಹೇಳು ಅಂತ ಸಾಹೇಬ್ರು ಕೇಳ್ಬಿಟ್ರೆ ನಾನ್ ಏನಂತ ಹೇಳಿ? ಆಗ್ಲೇ ಏನೋ ಬಂಡ ಧೈರ್ಯದಲ್ಲಿ ಐ ಲವ್ ಯು ಸಾಹೇಬ್ರೆ ಅಂತ ಹೇಳ್ಬಿಟ್ಟೆ. ಆದ್ರೆ ಈಗ ಮತ್ತೊಮ್ಮೆ ಆ ರೀತಿ ಹೇಳ್ಬೇಕು ಅಂದ್ರೆ ನನಗ್ ನಾಚಿಕೆ ಆಗತ್ತಲ್ಲ. ಈಗ ನಾನ್ ಏನ್ ಮಾಡ್ಲಿ? ನಾನ್ ಮನ್ಸಿನ ಮಾತೆಲ್ಲ ಸಾಹೇಬ್ರಿಗೆ ವಾಯ್ಸ್ ನೋಟಲ್ಲಿ ಕಳಿಸ್ಬಿಡ್ತೀನಿ. ಆಗ ಅದನ್ ಕೇಳಿಸ್ಕೊಂಡ್ರೆ ಸಾಹೇಬ್ರಿಗೆಲ್ಲ ಅರ್ಥ ಆಗತ್ತೆ. ಸಾಹೇಬ್ರೆ, ನಮ್ ಒಪ್ಪಂದದ ಗಡುವು ಮುಗಿತಾ ಇದೆ. ಅದು ಮುಗಿತಾ ನಿಮ್ಮನ್ನು ನನ್ನ ರಾಣಿಯಾಗಿ ಮೆರ್ಸೋ ಈ ಮನೆಯವ್ರನ್ನ ಬಿಟ್ಟು ಹೋಗೋದಕ್ಕೆ ನನಗ್ ತುಂಬಾ ಭಯ ಆಗ್ತಿದೆ ಸಾಹೇಬ್ರೆ ನನ್ಗ್ ಹೋಗೋದಕ್ಕೆ ಇಷ್ಟ ಇಲ್ಲ ಸಾಹೇಬ್ರೆ. ಯಾಕಂದ್ರೆ ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಸಾಹೇಬ್ರೆ. ಐ ಲವ್ ಯು. ನನ್ ಈ ಫೀಲಿಂಗ್ ನ ನಿಮ್ ಹತ್ರ ಹೇಳ್ಕೋಬೇಕು ಅಂತ ತುಂಬಾ ಸಲ ಪ್ರಯತ್ನ ಮಾಡ್ದೆ. ಆದ್ರೆ ನೀವ್ ಅದನ್ನ ಹೇಗ್ ತಗೊಳ್ತೀರಾ ಅನ್ನೋದು ನನಗ್ ಗೊತ್ತಿಲ್ಲ ಸಾಹೇಬ್ರೆ. ಒಂದ್ ವೇಳೆ ಅದನ್ನ ನೀವ್ ಕಾಮಿಡಿ ಅನ್ಕೊಂಡ್ ನಗ್ಬಿಟ್ರೆ, ನನ್ನನ್ನ ತಿರಸ್ಕಾರದಿಂದ ನೋಡ್ಬಿಟ್ರೆ ಅನ್ನೋ ಆತಂಕದಿಂದ ನಾನ್ ಸುಮ್ನೆ ಆಗ್ಬಿಟ್ಟೆ ಸಾಹೇಬ್ರೆ. ಒಂದ್ ವೇಳೆ ನಾನ್ ಈಗ್ಲೂ ಹೇಳ್ಕೊಳ್ಳಿಲ್ಲ ಅಂದ್ರೆ ನಾನ್ ನಿಮ್ಮಿಂದ ಪರ್ಮನೆಂಟ್ ಆಗಿ ದೂರ ಆಗ್ಬಿಡ್ತೀನಿ ಅನ್ನೋ ಭಯ ಸಾಹೇಬ್ರೆ ನನ್ಗೆ. ಅದಕ್ಕೆ ಸಾಹೇಬ್ರೆ ಹೇಳ್ತಾ ಇದೀನಿ, ಇನ್ ಮುಂದೆನು ಮಿಸಸ್ ಭೂಮಿ ಅಜಿತ್ ರಾಮನಾರಾಯಣ ಆಗಿ ತುಂಬಿದ ಮನೆ ಸೊಸೆಯಾಗಿ ಇರ್ಬೇಕು ಅಂತ ಆಸೆ ಪಡ್ತಾ ಇದೀನಿ. ಇದನ್ ನೀವ್ ಒಪ್ಕೋತೀರಾ ಅಂತ ನಾನು ಒಳ ಮನ್ಸು ಹೇಳ್ತಾ ಇದೆ. ಸಾಹೇಬ್ರೆ, ನಿಮ್ ಅಭಿಪ್ರಾಯಕ್ಕೋಸ್ಕರ ನಾನ್ ಕಾಯ್ತಾ ಇರ್ತೀನಿ. ಭೂವಿ, ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಎಂತ ಮುಖ್ಯವಾದ ವಿಷಯನ ಯಾರಾದ್ರೂ ಈ ಮೆಸೇಜ್ ಅಲ್ಲೆಲ್ಲ ಕಳಿಸ್ತಾರ? ನೇರವಾಗಿ ಹೇಳ್ಬೇಕು ಆವಾಗ್ಲೇ. ಅದಕ್ಕೊಂದ್ ಬೆಲೆ. ನಮ್ ಸಾಹೇಬ್ರು ಊರಿಂದ ವಾಪಸ್ ಬರ್ಲಿ, ನೇರವಾಗಿ ನಾನೇ ಅವ್ರ ಮುಂದೆ ನಿಂತು ಕೇಳ್ಬಿಡ್ತೀನಿ, ಸಾಹೇಬ್ರೆ ನಿಮ್ನ ಇಷ್ಟಪಡ್ತೀರಾ ಇಲ್ವಾ ಅಂತ. ಎರಡರಲ್ಲೊಂದು ಆವತ್ತೇ ಡಿಸೈಡ್ ಆಗೋಗುತ್ತೆ. ಅಲ್ಲಿವರೆಗೂ ಭೂಮಿ ತೆಪ್ಪಗಿದ್ ಬಿಡು. ಐ ಲವ್ ಯು ಸಾಹೇಬ್ರೆ. ಗಿಟಾರಿಶ್, ಈ ಮನೆಯಲ್ಲಿ ಗಿಟಾರ್ ನುಡ್ಸೋರು ಯಾರಪ್ಪ ಇದಾರೆ ನಂಗೆ ಗೊತ್ತಿದೆ ಇರೋದು? ಇದು ನನ್ ಮಗ ವೆಂಕಿದು. ಹೌದಾ ಚಿಕ್ಕಮ್ಮ? ವೆಂಕಿ ಗಿಟಾರ್ ನುಡಿಸ್ತಾನ? ಏನು ನುಡ್ಸಕ್ ಬರುತ್ತಾನ? ಅವ್ನ್ ಎಷ್ಟ್ ಚೆನ್ನಾಗ್ ಗಿಟಾರ್ ನುಡಿಸ್ತಾನ್ ಗೊತ್ತಾ? ಹೌದಾ? ಓ ಕ್ರೇಜಿ. ಚಿಕ್ಕಮ್ಮ, ವೆಂಕಿಯಲ್ಲಿ ನಾವು ಬಂದಾಗ್ಲಿಂದ ಕಾಣಿಸ್ತಾ ಇಲ್ಲ. ಅದು ಅವನು ಅವ್ರಪ್ಪನ್ ಕೆಲ್ಸದ ಸಲುವಾಗಿ ಬೇರೆ ಊರ್ಗ್ ಹೋಗಿದಾರೆ ಯಾರನ್ನೂ ನೋಡೋದಿಕ್ಕೆ. ಇನ್ನೊಂದ್ 2-3 ದಿನದಾಗ ಬಂದ್ಬಿಡ್ತಾನೆ. ಅದ್ ಸರಿ, ನಿನಗ್ ನುಡ್ಸಕ್ ಬರತ್ತಾ? ಓ ಹೆಲೋ, ಇವ್ರು ಬರೀ ಡಾಕ್ಟರ್ ಅಲ್ಲ, ಎಕ್ಸ್ಪರ್ಟ್ ಗಿಟಾರ್ ಪ್ಲೇಯರ್. ಓ ಹೌದಾ? ಒಂದು ನಿಮಿಷ ಇಟ್ಕೊಳ್ಳಿ. ನಮ್ ಭಾವನ್ ಮಗ ಎಷ್ಟೆಲ್ಲ ಕಲ್ತಿದಾನೆ. ನನ್ನ ಮಗನೂ ಇದಾನೆ ದಂಡಪಿಂಡ, ಬದುಕೋದಕ್ಕೂ ಗೊತ್ತಿಲ್ದೇ ಇರೋನವ್ನು. ಚಚಿ, ಯಾಕ್ ಒಂಥರ ಇದ್ಯಾ? ಅಂಡ್ ಯಾಕ್ ಇಷ್ಟು ಆಡ್ ಆಗಿ ಪ್ಲೇ ಮಾಡ್ತಾ ಇದೀಯಾ? ಅಮ್ಮ ಒಬ್ರೇ ಕಿಚನ್ ಅಲ್ಲಿ ತುಂಬಾ ಕಷ್ಟ ಪಡ್ತಾ ಇದಾರೆ ಕಣೆ. ಅಜ್ಜಿ ನೋಡಿದ್ರೆ ಯಾರು ಹೋಗಿ ಹೆಲ್ಪ್ ಮಾಡ್ಬಾರ್ದು ಅಂತ ಬೇರೆ ಹೇಳಿದಾರೆ. ಇಷ್ಟು ಜನಕ್ಕೆ ಒಬ್ರೇ ಅಡ್ಗೆ ಮಾಡ್ಬೇಕು ಅಂದ್ರೆ ಹೆವಿ ಟಾಸ್ಕ್ ಅಲ್ವಾ? ಹೇಗಾದ್ರೂ ಮಾಡಿ ಅಜ್ಜಿ ಕಣ್ ತಪ್ಸಿ ನಾವ್ ಅಮ್ಮಂಗ್ ಹೆಲ್ಪ್ ಮಾಡ್ಬೇಕು. ಆ ನಿಂಗಜ್ಜಿ ಕೈ ಸಿಗಾಕೊಂಡ್ಬಿಟ್ರೆ ನರಕ ತೋರಿಸ್ಬಿಡ್ತಾರೆ. ಇಲ್ಲ ಕಣೆ, ಹೇಗಾದ್ರೂ ಮಾಡಿ ಅಜ್ಜಿ ಕಣ್ ತಪ್ಸಿ ನಾವ್ ಕಿಚನ್ ಒಳಗಡೆ ಹೋಗ್ಬೇಕು. ಯಾರಿಗೂ ಗೊತ್ತಾಗ್ದಿರೋ ಹೋಗೋಣ. ಕಲ್ಲು ಬೆಕ್ಕನಾಗ ಎಲ್ಲೋ ಹೊಟ್ಟಿದ್ದೀರಾ? ಅಡಿಗೆ ಮನೆಗ? ಅಡ್ಗೆ ಮನೆಗ? ಇಲ್ಲ ಅಜ್ಜಿ, ನಾನ್ ಯಾಕೆ ಅಡ್ಗೆ ಮನೆಗೆ ಹೋಗ್ತೀನಿ? ಆಯ್ತಾಯ್ತು, ಈ ನಿಂಗವ್ವ ಹಾಕಿದ ಗೆರೆನ ಯಾರು ದಾಟಂಗಿಲ್ಲ. ಅಜ್ಜಿ, ಏನ್ ಇಷ್ಟೊಂದ್ ಕೆಮ್ತಾ ಇದ್ದೀರಾ? ಯಾವಾಗ ಸ್ಟಾರ್ಟ್ ಆಯ್ತು ಕೆಮ್ಮು? ನಾಚಿಕೆ, ಹೇಸಿಗೆ, ಮಾನ ಮರ್ಯಾದೆ ಒಂದೂ ಇಲ್ಲ ಕೆಮ್ಮಿಗೆ. ಅದ್ ಬಂದು 1 ವರ್ಷ ಆಯ್ತು. ನೀನು ಹೆಂಗು ಡಾಕ್ಟರ್ ಅಲ್ವಾ? ಇದಕ್ಕೇನಾದ್ರು ಒಂದ್ ಪರಿಹಾರ ಹೇಳು ಮತ್ತೆ. ನಿಮ್ಮ ಕೆಮ್ಮು ಯಾವಾಗ್ಲಿಂದ ಇದೆ? ವರ್ಷದಿಂದ ಇದೆ. ಏನು 7 ದಿವಸ ಅಥವಾ 10 ದಿವಸದಲ್ಲಿ ವಾಸಿ ಆಗೋ ಕೆಮ್ಮು 1 ವರ್ಷದಿಂದ ಇದೆಯಾ? ಏನ್ ಹೇಳ್ತಾ ಇದ್ದೀರಾ ಅಜ್ಜಿ? ಈ ತರ ಕೆಮ್ಮು ಪ್ರೊಲಾಂಗ್ ಆದ್ರೆ ನಿಮ್ ಆರೋಗ್ಯಕ್ಕೆ ಒಳ್ಳೇದಲ್ಲ. ಒಂದ್ ಕೆಲ್ಸ ಮಾಡೋಣ, ಒಂದ್ ಟೆಸ್ಟ್ ಮಾಡಿ ನೋಡೋಣ ಏನಾಗಿದೆ ಅಂತ. ಟೆಸ್ಟಾ? ಏ ಹುಡ್ಗಿ, ಅಜ್ಜಿ ಚಂದ್ರಿಕಾ ಹತ್ರ ಹೋಗಿ 2 ವೀಳ್ಯದೆಲೆ ತಗೊಂಡ ಹೋಗ್. ನಿಜವಾಗ್ಲೂ ನೀನ್ ಡಾಕ್ಟ್ರನ್ನ ಎಲ್ಲದಕ್ಕೂ ಟೆಸ್ಟು ಅಂತ ಇರ್ತೀಯಲ್ಲ, ನಿಂಗೇನು ನೋಡಕ್ ಬರಕಿಲ್ವಾ? ಲ್ಯಾಬ್ ರಿಪೋರ್ಟ್ ನೋಡೆ ನೀನ್ ಔಷಧಿ ಕೊಡೋದಾ? ಒಳ್ಳೆ ಡಾಕ್ಟ್ರು ಹೋದ್ರೆ ನಮ್ ಕಡೆ ಮುಖ ನೋಡಿದ್ರೆ ಸಾಕು, ಚೀಟಿ ಬರ್ಕೊಟ್ಬಿಡ್ತಾರೆ. ಅಮ್ಮ ವಿಳ್ಳೆದೆಲ್ಲ ಕೇಳಿದ್ಯಂತಲ್ಲ, ಮತ್ತೆ ಕೆಮ್ಮ, ಅದಕ್ಕೆ 2 ಕಾಳು ಮೆಣಸು ಉಪ್ಪು ಸೇರ್ಸ್ಕೊಂಡ್ ತಗೊಂಬಂದಿದೀನಿ, ತಗೋ. ನೋಡ್ದೆ ನಮ್ಮ ಅಮ್ಮಂಗ್ನೆ ಕೆಮ್ಮು ಹೆಂಗೆ ರಪ್ ಅಂತ ನಿಂತೋಯ್ತು. ಇದು ವೈದ್ಯ ಆದ್ರೆ ಏನು ಸುಮ್ನೆ ಟೆಸ್ಟು ಫಸ್ಟು ಅನ್ಕೊಂಡ್. ಹೆಲ್ತ್ ನ ಅಷ್ಟು ಈಸಿಯಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. 1 ವರ್ಷದಿಂದ ಕೆಮ್ಮಿದೆ ಅಂದ್ರೆ ಅದೇನು ಸೀರಿಯಸ್ ಅಂತಾನೆ ಅರ್ಥ. ಇರಿ, ನಾಳೆ ಬ್ಲಡ್ ಟೆಸ್ಟ್ ಮಾಡೋರ್ನ ಮನೆ ಕರೆಸ್ತೀನಿ, ಅದೇನಾಗಿದೆ ಅಂತ ನೋಡೋಣ. ಅದೆಲ್ಲ ಏನು ಬೇಡ. ಇದು ವಯಸ್ಸಾದ್ಮೇಲೆ ಸಾಮಾನ್ಯವಾಗಿ ಬರೋ ಕೆಮ್ಮು. ನೀನು ಯಾರ್ಯಾರನ್ನೋ ಕರ್ಸಿ ನಮ್ಮ ಅಮ್ಮನ್ ರಕ್ತ ಹೀರೋದೆಲ್ಲ ನನಗಿಷ್ಟ ಆಗಲ್ಲ. ನಾನು ಅದಕ್ಕೆ ಒಪ್ಪೋದೂ ಇಲ್ಲ. ಹೇಳು, ಈ ನಿಂಗವ್ವ ಅಂದ್ರೆ ರಕ್ತ ಬರಿಸ್ತಾಳೆ ಹೊರ್ತು ರಕ್ತ ಕೊಡಕ್ಕಿಲ್ಲ ಅಂತ. ಅಮ್ಮ ಹುಷಾರು. ಅತ್ತೆ, ಅಜ್ಜಿ, ತರಕಾರಿಗಳನ್ನ ನಾನ್ ಹೆಚ್ಚ್ತೀನಿ, ಕೊಡಿ. ಶೋ ತಟಿ
ಸುಮ್ನೆ ಹೋಗು. ಅಡ್ಗೆ ಜವಾಬ್ದಾರಿ ನಂದು ಅಂತ ನಮ್ಮ ಅತ್ತೆ ಸ್ಟ್ರಿಕ್ಟ್ ಆಗಿ ಹೇಳಿದಾರೆ. ನೀನ್ ಹೋಗು ಸುಮ್ನೆ. ನಿಮ್ ಅತ್ತೆ ಇಷ್ಟನ ಬೇಕಾದ್ರೆ ನೀವ್ ನೋಡ್ಕೊಳ್ಳಿ, ಆದ್ರೆ ನಮ್ಮತ್ತೆ ಕಷ್ಟಪಡೋದ್ನ ನಾನ್ ನೋಡ್ಕೊಂಡ್ ಸುಮ್ನೆ ಇರಲ್ಲ. ಕೊಡಿ. ಹೋಗ್ತಾನೆ. ನೀನ್ ಸುಮ್ನೆ ಹೋಗ್ತೇ ಇಲ್ವಾ? ಅತ್ತೆ ಬೇರೆ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ಕೇಳಿದಾರೆ. ನಾನ್ ಮಾಡ್ಕೊಡ್ಬೇಕು. ಟೈಮ್ ಆಗುತ್ತೆ. ನೀನಿಂದ ಮೊದ್ಲು ಹೋಗು. ಅತ್ತೆ ಸುಮ್ನೆ ಯಾಕೆ ತಲೆ ಕೆಡ್ಸ್ಕೊತೀರಾ? ನೋಡಿ, ಅಜ್ಜಿ ಕಣ್ಣಕ್ ಕಾಣಿಸ್ದೇ ಇರೋ ಹಾಗೆ ಇಲ್ಲೇ ಈ ಕಿಟ್ಕಿ ಹಿಂದೆನೆ ಹೆಚ್ಚಿಬಿಟ್ಟು ಕೊಟ್ಬಿಡ್ತೀನಿ. ಕೊಡಿ. ಈ ಭೂಮಿ ಅತ್ತೆ ಹಿಂದಿಂದ ಓಡಾಡ್ತಿರ್ತಾರೆ. ಯಾರಾದ್ರೂ ನೋಡಿದ್ರೆ ಹಾದಿರಂಪ ಬೀದಿರಂಪ ಆಗುತ್ತೆ. ನೀವ್ ಕೈ ಮುಗಿತೇನೋ. ಹೋಗು. ನೋಡಿ, ನೀವ್ ಇವಾಗ ಕೊಡ್ಲಿಲ್ಲ ಅಂದ್ರೆ ನಾನ್ ಜೋರಾಗಿ ನಿಂಗ ಮುಂಚೆ ಈತ ಕಿಚ್ಬಿಡ್ತೀನಿ. ಕೊಡ್ತೀನಿ. ಅತ್ತೆ, ಒಂದ್ ತಟ್ಟೆ ಕೊಡಿ. ತಟ್ಟೆ ಕುಟ್ಟೆ ತಟ್ಟಿ ಅತ್ತೆ, ಏ ಸಂಗೀತ, ನೀನ್ ನೋಡ್ದಾಗ ನಿನ್ ಕೈಯಲ್ಲಿ ಬೇರೆ ತರಕಾರಿ ಇತ್ತು. ಹೀಗೋಗಿ ಬರೋ ಸಲಿ ಬೇರೆ ತರಕಾರಿನೇ ಇದೆ. ಹೇಗೆ ಇದು? ಆ, 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 ಅತ್ತೆ, ನಾನು ತುಂಬಾ ಸ್ಪೀಡ್ ತರಕಾರಿ ಕಟ್ ಮಾಡ್ಬಿಟ್ಟೆ. ಸ್ಪೀಡು, ನಿನ್ ಸ್ಪೀಡು ನನಗ್ ಗೊತ್ತಿಲ್ವಾ? ಏನೋ ನಡೀತಾ ಇದೆ ಇಲ್ಲಿ. ನಿಂಗವಜ್ಜಿ ಹತ್ರ ಎಲ್ರು ಬೈಸ್ಕೊಂಡ್ ತಲೆ ಚಿತ್ತಿಡ್ದು ಹೋಗ್ಬಿಡಿದೆ. ಅದು ಮರೆಯೋ ಹಾಗೆ ಯಾವ್ದಾದ್ರು ಆಟ ಆಡೋಣ. ಎಲ್ರು ನಿಮ್ ಜೋಡಿಗಳ ಪಕ್ಕ ಕೂತ್ಕೊಳ್ಳಿ. ಯಾಕೆ ಅಂದ್ರೆ ಇವಾಗ ನಾವು ಕುಪ್ಪಳಿಸದೆ ಸೂಪರ್ ಐಡಿಯಾ ಕೊಟ್ಟ ಇದೆಯಾ ಮಾಡೋಣ ಡಾನ್ಸರು.